ಪರಪ್ಪನ ಅಗ್ರಹಾರ ಮಾತ್ರವಲ್ಲ, ಮಂಡ್ಯ ಜೈಲಲ್ಲೂ ಸಿಗಲಿದೆ ಹೈಫೈ ಟ್ರೀಟ್ಮೆಂಟ್. ವಿಚಾರಣಾಧೀನ ಕೈದಿಗೆ ರಾಜಾತಿಥ್ಯ ಪ್ರಕರಣ. ಜೈಲಲ್ಲಿರಬೇಕಾದ ವಿಚಾರಣಾಧೀನ ಕೈದಿ ಆಸ್ಪತ್ರೆಯಲ್ಲಿ ಗೆಳತಿ ಜೊತೆ ಫುಲ್ ರಿಲ್ಯಾಕ್ಸ್. KSLSA ನ್ಯಾಯಾಧೀಶರ ದಿಢೀರ್ ಭೇಟಿಯ ವೇಳೆ ಬಯಲಾಯಿತು ಮಂಡ್ಯ ಜೈಲು ಕರ್ಮಕಾಂಡ. ಪ್ರಕರಣದ ಬೆನ್ನಲ್ಲೇ ಜೈಲು ಅಧಿಕಾರಿಗಳ ವಿರುದ್ಧ ಕೇಳಿ ಬರ್ತಿದೆ ರೇಟ್ ಫಿಕ್ಸಿಂಗ್ ಆರೋಪ. ಶ್ರೀರಂಗಪಟ್ಟಣದ ಭೂ ದಾಖಲೆಗಳ ಕಚೇರಿಯಲ್ಲಿ ನಡೆದಿದ್ದ ನಕಲಿ ದಾಖಲೆ ಹಾಗೂ ಸೀಲುಗಳ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ADLR ಮೊಹಮ್ಮದ್ ಹುಸೇನ್ನನ್ನು ಬಂಧಿಸಲಾಗಿತ್ತು. ಬಳಿಕ ವಿಚಾರಣಾಧೀನ ಕೈದಿಯಾಗಿ ಮಂಡ್ಯ ಜಿಲ್ಲಾ ಕಾರಾಗೃಹದಲ್ಲಿ ಆತನನ್ನು ಇರಿಸಲಾಗಿತ್ತು. ಆದರೆ ಕಾರಾಗೃಹದ ಅಧಿಕಾರಿಗಳ ಕೈ ಬಿಸಿ ಮಾಡಿದ ಪರಿಣಾಮವೋ ಏನೋ, ಯಾವುದೇ ಆರೋಗ್ಯ ಸಮಸ್ಯೆಗಳಿಲ್ಲದಿದ್ದರೂ ಹಾಗೂ ಕೋರ್ಟ್ ಅನುಮತಿಯೂ ಇಲ್ಲದೆ ಅನಧಿಕೃತವಾಗಿ ಮಂಡ್ಯ ವಿಮ್ಸ್ ಆಸ್ಪತ್ರೆಯಲ್ಲಿ ಸ್ಪೆಷಲ್ ವಾರ್ಡ್ಗೆ ಸೇರಿದ್ದ ಆಸಾಮಿ ತನ್ನ ಗರ್ಲ್ ಫ್ರೆಂಡ್ನೊಂದಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ತಗೋತಾ ಇದ್ದ. ಆದರೆ ಮೊಹಮ್ಮದ್ ಹುಸೇನ್ನ ನಸೀಬು ಕೆಟ್ಟಿತ್ತು ಅನಿಸುತ್ತೆ. ಇದ್ದಕ್ಕಿದ್ದಂತೆ ಜಿಲ್ಲಾ ಸೆಷನ್ ನ್ಯಾಯಾಧೀಶರಾದ ಚಿ ಚಂದ್ರಶೇಖರ ಮತ್ತು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶಶಿಧರ್ ಶೆಟ್ಟಿ ಅವರ ತಂಡ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದಾಗ ಈ ಅನಾಚಾರ ಕಂಡು ಸ್ವತಃ ನ್ಯಾಯಾಧೀಶರೇ ದಂಗಾಗಿದ್ರು. ಅದು ನಮಗೆ ಪರ್ಮಿಷನ್ ಮೇಲಾಗಿ ಕಳಿಸ್ಕೊಡ್ತಾರೆ, ಆರ್ಡರ್ ಮಾಡ್ತೀವಿ ಅವ್ರು ಗಮನಕ್ಕೆ ಇಲ್ಲ ಜಡ್ಜಿಗೆ. ನಾಳೆ ನೀವು ಎಲ್ರಿಗೂ ಕಷ್ಟ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಜಡ್ಜ್ ಪಾಸಸ್ ಎನಿ ಆರ್ಡರ್ ವಿಲ್ ಬಿ ಇನ್ಫಾರ್ಮ್. ಇಲ್ಲೇನೋ ಆಯಿತು ಅವ್ರು ಕಳಿಸ್ಕೊಡ್ಬೋದಾ? ನಮ್ಗೆ ಏನೂ ಇರಲ್ಲ ಸರ್. ಜಸ್ಟ್ ಪೇಷಂಟ್ ಕಳಿಸ್ತಾರೆ ಪೊಲೀಸ್ ಜೊತೆ, ಅದು ನಾವು OPD ಅವ್ರದ್ದು ಎಕ್ಸಾಮಿನ್ ಆ್ಯಂಡ್ ಇದು ಪೇಷಂಟ್ ನೀಡ್ಸ್ ಅಡ್ಮಿಷನ್. ಆರೋಪಿಗೆ ಯಾವುದೇ ಗಂಭೀರ ಆರೋಗ್ಯ ಸಮಸ್ಯೆ ಇಲ್ಲ, ಆದರೂ ಒತ್ತಾಯ ಪೂರ್ವಕವಾಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಎಂದು ಮೀಮ್ಸ್ ಆಸ್ಪತ್ರೆಯ ಅಧೀಕ್ಷಕ ಡಾಕ್ಟರ್ ಶಿವಕುಮಾರ್ ಜಾರಿಕೊಂಡ್ರೆ, ಜೈಲು ಸೂಪರಿಂಟೆಂಡೆಂಟ್ ಶಾಂತಮ್ಮ ಜೈಲಿನ ವೈದ್ಯಾಧಿಕಾರಿ ಸಲಹೆ ಮೇರೆಗೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆದರೆ ಈ ಮಾಹಿತಿಯನ್ನು ನ್ಯಾಯಾಲಯಕ್ಕೆ ತಿಳಿಸಿಲ್ಲ, ಇನ್ನು ಮುಂದೆ ತಿಳಿಸುತ್ತೇವೆ ಎಂಬ ಬೇಜವಾಬ್ದಾರಿ ಉತ್ತರವನ್ನು ನೀಡಿದ್ದಾರೆ. ಈ ವಿಚಾರ ಬಹಿರಂಗಗೊಳ್ಳುತ್ತಿದ್ದಂತೆ ಕಾರಾಗೃಹ DGP ಅಲೋಕ್ ಕುಮಾರ್ ಮಂಡ್ಯ ಜಿಲ್ಲಾ ಕಾರಾಗೃಹಕ್ಕೆ ಭೇಟಿ ನೀಡಿದ್ರು. ಈ ವೇಳೆ ಕೈದಿಯನ್ನ ಆಸ್ಪತ್ರೆಗೆ ದಾಖಲಿಸಲು ನ್ಯಾಯಾಧೀಶರ ಗಮನಕ್ಕೆ ತರಬೇಕು. ಆ ಕೆಲಸ ಮಾಡದೆ ಹೇಗೆ ಜೈಲಿನಿಂದ ಮೀಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರಿ, ಯಾಕೆ ನ್ಯಾಯಾಲಯದ ಗಮನಕ್ಕೆ ತರಲಿಲ್ಲ, ಜೈಲಿನ ಆಸ್ಪತ್ರೆಯಲ್ಲಿಯೇ ಚಿಕಿತ್ಸೆ ಕೊಡಿಸಬಹುದಲ್ಲ ಅಂತ ಕಾರಾಗೃಹ ಅಧೀಕ್ಷಕಿ ಶಾಂತಮ್ಮಗೆ ಫುಲ್ ಕ್ಲಾಸ್ ಕೂಡ ತಗೊಂಡಿದ್ರು. ಆದರೆ ಅಸಲಿ ವಿಷಯ ಅದಲ್ಲ ವೀಕ್ಷಕರೇ. ಪ್ರಕರಣದ ಬೆನ್ನಲ್ಲೇ ಜೈಲು ಅಧಿಕಾರಿಗಳ ವಿರುದ್ಧ ಮತ್ತೊಂದು ಆರೋಪ ಕೇಳಿ ಬರ್ತಿದೆ. ಕೈದಿಗಳ ವಿಶೇಷ ಆತಿಥ್ಯಕ್ಕೆ ಜೈಲಿನ ಅಧಿಕಾರಿಗಳು ರೇಟ್ ಫಿಕ್ಸ್ ಮಾಡಿದ್ದು. ಈ ಬಗ್ಗೆ ಕೈದಿಗಳು ಬರೆದಿದ್ದಾರೆ ಎನ್ನಲಾದ ಲೆಟರ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಜೈಲಲ್ಲಿ ಸವಲತ್ತು ಕಲ್ಪಿಸಲು ಇದೆಯಂತೆ ಒಂದೊಂದು ರೇಟ್. ಹೌದು ವೀಕ್ಷಕರೇ, ಜೈಲಿನಲ್ಲಿ ಕೈದಿಗಳಿಗೆ ಅವರಿಗೆ ಬೇಕಾದ ಸವಲತ್ತು ಬೇಕಂದ್ರೆ ಜೈಲು ಅಧಿಕಾರಿಗಳಿಗೆ ಇಂತಿಷ್ಟು ಕಪ್ಪ ಕಾಣಿಕೆ ಕೊಡಬೇಕಾದ ಪರಿಸ್ಥಿತಿ ಇದೆಯಂತೆ. ಈಗೊಂದು ಗಂಭೀರ ಆರೋಪ ಜೈಲು ಅಧೀಕ್ಷಕಿ ಶಾಂತಮ್ಮ ಹಾಗೂ ಸಿಬ್ಬಂದಿಗಳ ವಿರುದ್ಧ ಕೇಳಿ ಬರ್ತಿದೆ. ಕೈದಿಗಳ ಒಂದೊಂದು ಸೆಲ್ಲಿಗೂ ಒಂದೊಂದು ರೇಟ್. ಸೆಲ್ 1ರಿಂದ ಪ್ರತಿ ತಿಂಗಳು 10,000 ಹಣ ವಸೂಲಿ ಮಾಡ್ತಾರೆ ಅಂತ ಆರೋಪ ಕೇಳಿ ಬರ್ತಿದೆ. ಇದಿಷ್ಟೇ ಅಲ್ಲ, ಮುಂದೆ ಕೇಳಿ. ಸೆಲ್ 3ರಿಂದ ಪ್ರತಿ ತಿಂಗಳು 15,000, ಸೆಲ್ 4ರಿಂದ 15,000, ಸೆಲ್ 5ರಿಂದ 5,000, ಸೆಲ್ 6ರಿಂದ 8,000 ವಸೂಲಿ ಮಾಡುವುದಲ್ಲದೆ ರೂಮ್ ಬದಲಿಸಲು 2,000 ಕೊಡಬೇಕಂತೆ.
ಜೊತೆಗೆ ಪನಿಷ್ಮೆಂಟ್ ಸೆಲ್ನಿಂದ ಹೊರಬರಲು 10,000 ರೂಪಾಯಿ ತಗೊಳ್ಳುವ ಮೂಲಕ ಜೈಲು ಅಧಿಕಾರಿಗಳು ಒಳ್ಳೆ ಕಮಾಯಿ ಮಾಡ್ತಿದ್ದಾರೆ ಎಂಬ ಆರೋಪ ಕೇಳಿಬರ್ತಿದೆ. ಇದಕ್ಕೆ ಪುರಾವೆ ಎಂಬಂತೆ 15 ಮಂದಿ UTP ನಂಬರ್ ಜೊತೆಗೆ ಹೆಬ್ಬೆಟ್ಟು ಮುದ್ರೆ ಹಾಕಿರುವ ಪತ್ರ ವೈರಲ್ ಆಗಿದೆ. ವಸೂಲಿ ಜೊತೆಗೆ ಕ್ಯಾಟರಿಂಗ್ ವ್ಯವಸ್ಥೆ ಮಾಡ್ತಾರೆ ಜೈಲಾಧಿಕಾರಿಗಳ ಕರ್ಮಕಾಂಡ ಇದಿಷ್ಟಕ್ಕೆ ನಿಲ್ಲದೆ ಕೈದಿಗಳ ಬಳಿ ಹಣ ವಸೂಲಿ ಮಾಡಿ ಅವರ ಬೇಡಿಕೆಗೆ ಅನುಗುಣವಾಗಿ ಹಣ ಪಡೆದು ಅಡುಗೆ ಮಾಡಿಸಿಕೊಡ್ತಾರಂತೆ ಜೈಲು ಅಧಿಕಾರಿಗಳು. ಈ ತರಹದ ಗಂಭೀರ ಆರೋಪ ಮಂಡ್ಯ ಜೈಲು ಅಧೀಕ್ಷಕಿ ಶಾಂತಮ್ಮ, ಸಿಬ್ಬಂದಿ ಅನಿಲ್, ಶಿವರಾಜು ಹಾಗೂ ರವಿ ಅವರ ವಿರುದ್ಧ ಕೇಳಿಬರ್ತಿದೆ. ಒಂದು ವೇಳೆ ಹಣ ನೀಡದಿದ್ರೆ ಕಮಾನು ಹತ್ತಿಸುವ ಬೆದರಿಕೆ ಹಾಕ್ತಾರೆ ಎಂದು ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಮಟನ್ ಬೇಕಾದರೆ ಕೆಜಿಗೆ 1,500 ರು, ಚಿಕನ್ ಬೇಕಾದರೆ ಕೆಜಿಗೆ 700 ರೂಪಾಯಿ ನೀಡಬೇಕಿದೆಯಂತೆ. ಹೀಗೆ ಕೈದಿಗಳಿಂದ ಹಣ ವಸೂಲಿಗಿಳಿದಿರುವ ಜೈಲಾಧಿಕಾರಿಗಳು ಹಣ ಪಿಪಾಸುಗಳಾಗಿರುವುದು ನಿಜಕ್ಕೂ ಬೇಸರದ ಸಂಗತಿ. ಈ ಆರೋಪ ಕೇಳಿ ಬರ್ತಾ ಇರೋದ್ರಿಂದ ಮೇಲಾಧಿಕಾರಿಗಳು ಮುಂದಿನ ದಿನಗಳಲ್ಲಿ ಯಾವ ಕ್ರಮ ಕೈಗೊಳ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಕರ್ನಾಟಕ ನ್ಯೂಸ್, ಮಂಡ್ಯ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.